ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ಅಧಿವೇಶನದಲ್ಲಿ ಒಂದು ಪ್ರಮುಖವಾದಂತಹ ನಿರ್ಣಯವನ್ನು ಮಾಡಿದ್ರು. ಒಂದು ಬಿಲ್ ಅನ್ನು ಏನು ಪಾಸ್ ಮಾಡಿದ್ದಾರೆ, ಅದರ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ನ ರಾಜ್ಯಗಳಲ್ಲಿ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ. ಇಲ್ಲಿ ಯಾವೊಂದು ಕೇಂದ್ರ ಸರ್ಕಾರ ಹಿಂದೆ ಇದ್ದಂತೆ 2005ರಲ್ಲಿ ಪ್ರಾರಂಭ ಆದಂತ ಮನ್ರೇಗಾ, ಆ ಒಂದು ಯೋಜನೆಯನ್ನ ಕಳೆದ ಅಧಿವೇಶನದಲ್ಲಿ ಕೆಲವು ಬದಲಾವಣೆಗಳನ್ನ ತರತಕ್ಕಂಥದ್ರ ಮುಖಾಂತರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಯಾವೊಂದು ಹೊಸದಾಗಿ ಹೆಸರಲ್ಲಿ ಇಟ್ಟಿದ್ದಾರೆ, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತೆ ಅಂತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು. ಆದರೆ ಅದನ್ನ ಶಾರ್ಟ್ ಆಗಿ ಜಿರಾಮ್ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತ ಆಡಳಿತ ನಡೆಸಿದಂಥವ್ರು, ಬಹುಶಃ ಹಲವಾರು ಯೋಜನೆಗಳು, ನೂರಾರು ಯೋಜನೆಗಳು ಬಂದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಯಾವುದಾದರೂ ಪ್ರಮುಖವಾದಂತಹ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ. ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ 17,000 ಕೋಟಿ ಹಲವಾರು ರಾಜ್ಯಗಳಿಗೆ ಬರ್ತದೆ. ಈ ಸ್ಕೀಮ್ನಲ್ಲಿ ಏನು ಕಡಿಮೆ ಆಗೋದಿಲ್ಲ, ರೆಡ್ಯೂಸ್ ಆಗ್ಬಿಡುತ್ತೆ, ನಮ್ಗೆ ದುಡ್ಡು ಕಡಿಮೆ ಆಗ್ಬಿಡುತ್ತೆ ಏನು ಹೇಳ್ತಾರಲ್ಲ. ಇಲ್ಲಿ 17,000 ಕೋಟಿ ಹಲವಾರು ರಾಜ್ಯಗಳಿಗೆ ದೊರಕ್ತಿದ್ರಲ್ಲಿ. ಜೊತೆಗೆ ಈ 40% ಮಾಡಿರ್ತಕ್ಕಂಥ ಉದ್ದೇಶವೇ ರಾಜ್ಯ ಸರ್ಕಾರ ಹಲವಾರು ರಾಜ್ಯದಲ್ಲಿ ಅಕ್ರಮಗಳನ್ನು ಏನ್ ಮಾಡಿದ್ದಾರೆ, ಸರಿಯಾದ ರೀತಿ ಕೂಲಿ ಕೊಟ್ಟಿಲ್ಲ ಕೆಲಸ ಮಾಡದಂತವರಿಗೆ, ಯಾವನೋ ಹೆಸರಿನಲ್ಲಿ ಬಿಲ್ ಮಾಡ್ಕೊಂಡು ದುಡ್ಡು ತಗೊಂಡಿರ್ತಕ್ಕಂಥದ್ದೆಲ್ಲ ಇದೆ. ರೋಜ್ಗಾರ್ ಅಂಡ್ ಆಜೀವನ್ ಮಿಷನ್ So it's a historic decision taken by Honorable Prime Minister Shri Narendra Modi ji. But unfortunately, Congress party, Rahul Gandhi as well as Chief Minister Siddaramaiah, Congress party always is very keen in false propaganda. Even before the program has been relaunched, Congress is trying to spread false propaganda regarding VBG Ramji. The entire country knows, the people of this country are aware of the fact that Congress party never respected Mahatma Gandhi ji. Congress party never respected Baba Saheb Ambedkar ji. But when Honorable Prime Minister brings in a historic bill, when lakhs and lakhs of money has been spent in Manrega,
Is it wrong on the part of the Prime Minister or Bharatiya Janata Party or NDA government to ensure that there should not be any pilferage, no leakage, corruption has to be curbed? For your kind information, during NDA tenure in last 10 years, more than 7.8 lakh crores has been spent in Manrega scheme. Now the vision of the Honorable Prime Minister Narendra Modi ji, which is also a dream of Mahatma Gandhi ji. If India has to emerge as a developed country, as a developed